ಸೋ ಮಚ್ ಸುಪ್ರೀತ್ ಸರ್. ಮಧ್ಯಕ್ಕೆ ಬನ್ನಿ ದಯವಿಟ್ಟು. ಸುಪ್ರೀತ್ ಸರ್, 11ನೇ ತಾರೀಕು ದ ಡೆವಿಲ್ ನಮ್ಮೆಲ್ಲರ ಮುಂದೆ ಬರ್ತಾ ಇದೆ. ಈಗ ಡಿಸ್ಟ್ರಿಬ್ಯೂಷನ್ ಜೊತೆಗೆ ಥಿಯೇಟರ್ ಸೆಟಪ್ ಬಗ್ಗೆ ಮಾತನಾಡೋದಾದರೆ. ಎಲ್ರಿಗೂ ನಮಸ್ತೆ. ಡೆವಿಲ್ ತುಂಬ ಸ್ಪೆಷಲ್ ಮೂವಿ ನಮಗೆ. ಐ ಎಸ್ಪೆಷಲಿ ಥ್ಯಾಂಕ್ ಪ್ರೊಡ್ಯೂಸರ್ ಪ್ರಕಾಶ್ ಸರ್ ಆ್ಯಂಡ್ ಅಶ್ವಿನಿ ಮೇಡಮ್ ಫಾರ್ ಗಿವಿಂಗ್ ದ ಆಪರ್ಚುನಿಟಿ. ಯಾತಕ್ಕೆ ಈ ಸಿನಿಮಾ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ ಅಂತಂದರೆ, ದರ್ಶನ್ ಸರ್ ಅಂದರೆ ನನಗೆ ಬೇಸಿಕಲಿ ತುಂಬ ಇಷ್ಟ. ಸೊ ಇದು ಫಸ್ಟ್ ಸಿನಿಮಾ ನಾವು ದರ್ಶನ್ ಸರ್ದು ರಿಲೀಸ್ ಮಾಡ್ತಾ ಇರೋದು. ಮೋರೋವರ್ ಇನ್ನೊಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಅಂತಂದರೆ, ಜಸ್ಟ್ ಪ್ರಕಾಶ್ ಸರ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ವಿ. ಕಮಿಂಗ್ ಸ್ಯಾಟರ್ಡೇ ಫಾರ್ 11th 6:30 ಶೋಸ್ ಬುಕ್ಕಿಂಗ್ ಓಪನ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ಮೇನ್ ಸೆಂಟರ್ಸಲ್ಲಿ ಅರ್ಲಿ ಮಾರ್ನಿಂಗ್ ಶೋಸ್ ಇರುತ್ತೆ. ದಿಸ್ ಈಸ್ ಎಸ್ಪೆಷಲಿ ಫಾರ್ ಫ್ಯಾನ್ಸ್ ಟು ಸೆಲೆಬ್ರೇಟ್. ಯಾಕೆ ಅಂತಂದರೆ ಅವರು ಆಲ್ರೆಡಿ ರಿಕ್ವೆಸ್ಟ್ ಬರ್ತಾ ಇದೆ, ನಮಗೆ 12 o'clock ಶೋ ಬೇಕು, 4 o'clock ಶೋ ಬೇಕು ಅಂತ. ಸೊ ಬಿಕಾಸ್ ಆಫ್ ಪರ್ಮಿಷನ್ಸ್ ಇಶ್ಯೂ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ 6:30. ಸೊ ಇದು ಫ್ಯಾನ್ಸ್ಗೆ ಐ ಹೋಪ್ ತುಂಬ ಖುಷಿ ಕೊಡುತ್ತೆ ಅಂತ ಭಾವಿಸ್ತೀನಿ. ಹಾಗೇನೇ ನಮ್ಮ ಈ ಸಿನಿಮಾ ತುಂಬ ಒಂದು ಜವಾಬ್ದಾರಿ. ಯಾಕೆ ಅಂತಂದರೆ ವಿ ಹ್ಯಾವ್ ಟು ರೀಚ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಡೇಟ್ಸ್. ಯಾಕಂದರೆ ದಿಸ್ ಇಸ್ ಅ ಲಾಂಗ್ ವೀಕೆಂಡ್. ಫ್ರೈಡೇ 12th ರಿಲೀಸ್ ಇತ್ತು. ಬಿಫೋರು ಸರ್ರು ನಾವೆಲ್ಲ ಡಿಸ್ಕಸ್ ಮಾಡಿ ಒನ್ ಡೇ ಅರ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಲಾಂಗ್ ವೀಕೆಂಡ್ 4 days ಇದ್ದರೆ ದ ಕಲೆಕ್ಷನ್ಸ್ ವೈಸ್ ಆಗಲಿ, ಸೊ ಆಡಿಯನ್ಸ್ಗಾಗಲಿ ಇಟ್ ವಿಲ್ ಬಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಸಿ ಆಲ್ ಆಫ್ ಯು ಆನ್ 11th ಇನ್ ಥಿಯೇಟರ್ಸ್. ಥ್ಯಾಂಕ್ ಯು. ಜರ್ನಿ ತುಂಬ ವರ್ಷದಿಂದ ನನ್ನ ಜೊತೆ 2-3 years ಆಯಿತು. ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ವೆಲ್ ವಿಷರ್. ಹಾಗೆ ಗಂಗಾಧರ್ ಅವರು ನನಗೆ ಮೊದಲು ನನ್ನ ಖುಷಿ ಸಿನಿಮಾಯಿಂದನೂ ನನಗೆ ಅವ್ರಿಗೆ ಗೊತ್ತು, ಪರಿಚಯ. ಹಾಗಾಗಿ ನಾವು ಸಿನಿಮಾ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಬಂದಾಗ ಆ್ಯಕ್ಚುಲಿ ಬಂದು ಸುಪ್ರೀತ್ ಅವರು, ಇಲ್ಲ ಸರ್ ನಾವು ಕಂಪ್ಲೀಟ್ ಸೆಟಪ್ ನಾವು ಮಾಡಿಕೊಡ್ತೀವಿ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ನೀವು ಪೋಸ್ಟ್ ಪ್ರೊಡಕ್ಷನಲ್ಲಿ ಬ್ಯುಸಿಯಾಗಿರಿ, ನಾನು ಪಿಕ್ಚರ್ ನೋಡ್ಕೊಳ್ತೀವಿ. ಯಾಕಂದರೆ ನಮಗೆ ಅವ್ರಿಗೆ ಮೋರ್ ದೆನ್ ಎನಿಥಿಂಗ್ ಅವ್ರು ದರ್ಶನ್ ಅವರ ಬಹುದೊಡ್ಡ ಫ್ಯಾನ್. ಆ್ಯಕ್ಚುಲಿ ಈಸ್ ಅ ವೆರಿ ವೆರಿ ಬಿಗ್ ಫ್ಯಾನ್ ಆಫ್ ದರ್ಶನ್. ಆಮೇಲೆ ಅವರು ದರ್ಶನ್ ಸಿನಿಮಾಗಳ ಬಗ್ಗೆ ಅವ್ರು ಮಾತಾಡೋದು ಕೇಳ್ತಿದ್ರೆ ನಮಗೆ ತುಂಬ ಒಂದು ಎಂಥೂಸಿಯಾಸಮ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅವರು ಹೇಳಿದೆ ಹಾಗೆ ಅವ್ರ ಕಲೆಕ್ಷನ್ಸ್ ಆಗಲಿ, ಅವ್ರಿಗೆ ಜನ ಬರೋ ರೀತಿ ಆಗಲಿ, ಅದನ್ನು ಅವ್ರ ಬಾಯಲ್ಲೇ ಕೇಳಬೇಕು, ಅವ್ರು ಎಕ್ಸ್ಪ್ಲೈನ್ ಮಾಡೋದನ್ನ. ಸೊ ಹಾಗಾಗಿ ಅವರು ತುಂಬ ಪ್ಯಾಷನೆಟ್ಟಾಗೆ ಈ ಸಿನಿಮಾನ ಆ್ಯಕ್ಚುಲಿ ಸೆಟಪ್ ಎಲ್ಲ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್. ಗಂಗಾಧರ್ ಅವ್ರು ಬಂದಿಲ್ಲ, ತಿಳಿಸ್ಬಿಡಿ ಅವ್ರಿಗೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. Firstly, I would like to thank Shri Jai Mata Companies, Prakash Veer sir, for this wonderful opportunity. This is our first film music association with Darshan sir, and it looks like it's a blockbuster association. So looking forward for many such associations in Kannada. I would also like to thank the entire cast and crew of the film. The film has shaped up extremely well. I'm sure this is going to be a blast on 11th December. I would also specially mention Ajnish Loknath here, the composer of the film, who has done a tremendous job on the music. The songs have already become a blockbuster, and you will see the background score coming from Ajnish. It's going to be a blast in theaters. I'm equally looking forward to watch it in the big screen. See you all on 11th December. Thank you. ಇಲ್ಲಿ ನಾವು ಥ್ಯಾಂಕ್ಸ್ ಹೇಳಬೇಕು ಜೈಮಾತಾ ಕಂಬೈನ್ಸ್ ಪ್ರಕಾಶ್ ಸರ್ ಮತ್ತು ಅಶ್ವಿನಿ ಮೇಡಮ್ಗೆ ಈ ಚಾನ್ಸ್ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ. ಏನಕ್ಕೆ ಅಂದರೆ ಇದು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ, ಡೆವಿಲ್ ಈಗ ಒಳಪಿನ ಚಿನ್ನ ಅಂತ ನಾವು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆ್ಯಕ್ಚುಲಿ ಡೆವಿಲ್ ಈಗ ಒಳಪಿನ ಚಿನ್ನ ಅಲ್ಲ, ನಾವು ಡೆವಿಲ್ ಜೊತೆ ಸೇರ್ಕೊಂಡಾದ್ಮೇಲೆ 24 ಕ್ಯಾರೆಟ್ ಚಿನ್ನ ಆಗಿದ್ದೀವಿ ಅಂತ ಅನಿಸುತ್ತೆ. ಸೊ ನಾವಿವಾಗ ಎಂತ ಅಂದರೆ ಅಫಿಷಿಯಲ್ ಆಗಿ ಇವಾಗ ನಾವು ಮಾಡ್ತಿರ್ಬೋದು. ಆ್ಯಕ್ಚುಲಿ ನಾವು ಪೋಸ್ಟ್ ಅಫಿಷಿಯಲ್ ಅನ್ಬೋದು ಈ ಪ್ರೋಗ್ರಾಮ್ನ. ಅಫಿಷಿಯಲ್ ಆಗಿ ಆಲ್ಮೋಸ್ಟ್ ಆಲ್ ಸೆಲೆಬ್ರಿಟೀಸ್ ಅಂದರೆ ಫ್ಯಾನ್ಸು ಒಂದೊಂದು ಊರಲ್ಲೂ ಒಂದೊಂದು ಥರ ಮಾಡ್ತಿದ್ದಾರೆ. ನನಗೆ ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಒಂದು ಕಡೆ ಇವತ್ತು ಅಶ್ವಿನಿ ಮೇಡಮ್ ಒಂದು ಶೇರ್ ಮಾಡಿದ್ರು, ಮದುವೆಲಿ ಕೂಡ ಒಂದು ಪೋಸ್ಟರ್ನ ಇಟ್ಕೊಂಡಿದ್ದಾರೆ. ಮದುವೆಯಲ್ಲಿ ಪೋಸ್ಟರ್ ಇಡ್ತಾರೆ. ಇನ್ನೊಬ್ರು ಯಾರೋ ಕೊಟ್ಟಿದ್ದಾರೆ, ಬಾಸ್ಗೆ ಚಿಕನ್ ಫೇವ್ರೇಟ್ ಅಂತೆ. ಸೊ ಅಲ್ಲೂ ಕೂಡ ಫ್ರೀಯಾಗಿ ಎಗ್ಸ್ನ ಕೊಟ್ಬಿಟ್ಟು ಚಿಕನ್ನ ಕೊಟ್ಬಿಟ್ಟು ಅಲ್ಲೂ ಪ್ರಮೋಷನ್ ಮಾಡ್ತಿದ್ದಾರೆ. ಸೊ ನಾವು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ಅಶ್ವಿನಿ ಮೇಡಮು, ಪ್ರಕಾಶ್ ವೀರ್ ಸರು,
ಹಾಗೆಯೇ ಹರೀಶ್ ಕೊಮೆ ಸರ್, ನಾವು ಒಂದ್ಸಲಿ ಅವರು ಅಶ್ವಿನಿ ಮೇಡಮ್ ಹತ್ರ ಮಾತಾಡಿದಾಗ ತುಂಬ ಎಂಥ್ಯೂಯಾಸ್ಟಿಕ್ ಆಗಿ ನಮ್ಗೆ ಏನು ಬೇಕು ಅದು ಸಪೋರ್ಟ್ ಮಾಡಿದ್ರು, ಇನ್ಕ್ಲೂಡಿಂಗ್ ಪೂರಿ ಮ್ಯಾಮ್. ಸೊ ಪ್ರತಿಯೊಂದು ಸ್ಟೆಪ್ಸಲ್ಲೂ ನಮಗೆ ಚೆನ್ನಾಗಿ ಹೆಲ್ಪ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ನೆಕ್ಸ್ಟ್ ಇನ್ನು ಪ್ರಮೋಷನ್ ಇನ್ನೂ ಜಾಸ್ತಿನೇ ಆಗುತ್ತೆ ಆ್ಯಕ್ಚುಲಿ. ಸೊ ನಾವು 10 ಇಯರ್ಸಿಂದ ಇದೇ ಬಿಸ್ನೆಸ್ ಇರೋದ್ರಿಂದ ಸೊ ಫಸ್ಟ್ ಟೈಮು ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂತ ಮಾಡಿದ್ದು. ಸೊ ಇದರಿಂದ ನಮಗೂ ಕೂಡ ಒಳ್ಳೆ ನೇಮ್ ಬಂದಿದೆ, ಫೇಮ್ ಬಂದಿದೆ. ಸೊ ಇದು 100% 100 ಡೇಸ್ ಅಲ್ಲ 200 ಡೇಸ್ 200% ಓಡುತ್ತೆ. ಇದುವರೆಗೂ ಹೆಂಗೆ ಕ್ಲಿಕ್ ಆಗಿದೆ ದರ್ಶನ್ ಸರ್ ಮೂವಿ, ಅದಕ್ಕಿಂತ ಒಂದು 100 ಪಟ್ಟು ಜಾಸ್ತಿ ಕ್ಲಿಕ್ ಆಗಲಿ ಅಂತ ನಾನು ಹೇಳ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.